ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಚಳುವಳಿಗಳು ಜೀವಂತ ಇರಬೇಕು. ಜುಲೈ 13ರಂದು ದೇಶದ ತುರ್ತು ಪರಿಸ್ಥಿತಿ ಏರಿದ 50 ವರ್ಷಗಳ ನೆನಪು ಕಾರ್ಯಕ್ರಮ. ಎಚ್ಎಂ ವಿಶ್ವನಾಥ್. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ಹೇಳಿಕೆ. ಅನ್ನಭಾಗ್ಯ ಯೋಜನೆ ಜೊತೆಗೆ ಇಂದಿರಾ ಕಿಟ್ ಯೋಜನೆ ಜಾರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೈಸೂರು ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿಕೆ. ಭೂ ಹೋರಾಟಗಾರರ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ಇಂದಿಗೆ 50 ವರ್ಷಗಳು ಸಂದಿದೆ. ಅಂದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಚಳವಳಿಗಳ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗಿತ್ತು. ಆದರೆ ಇಂದು ಚಳವಳಿಗಳನ್ನು ಸಾಯಿಸಲಾಗುತ್ತಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿದರು. ಇತಿಹಾಸದಲ್ಲೇ ಮೊದಲನೇ ಬಾರಿ ವಿರೋಧ ಪಕ್ಷಗಳನ್ನ ಒಂದು ಮಾಡದಂತ ಒಂದು ಸಂದರ್ಭ ಅದು. ಅದಕ್ಕೆ ಇಂದಿರಾ ಗಾಂಧಿಯವರು ಅವರ ಅಸ್ತಿತ್ವನ ಉಳಿಸೋಕ್ಕೋಸ್ಕರ, ಅವರ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಮಾನ್ಯ ಮಾಡದಲೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಸಂದರ್ಭ ಬಂತು. ತಮಗೆ ಗೊತ್ತಿದೆ, ಆಗ ಎಲ್ಲ ರಾಜಕೀಯ ಪಕ್ಷದ ನಾಯಕರನ್ನು ಕೂಡ ಜೈಲಿಗೆ ಕಟ್ಟಿದ್ರು. ಹಾಗೇನೆ RSS, ಜಮಾಯತೆ ಇಸ್ಮಾಲ್, ನಕ್ಸಲೈಟ್ಸ್, ಆನಂದ್ ಮಾರ್ಗಿ, ಈ 4 ಸಂಘಟನೆಗಳನ್ನ ಅವತ್ತು ಬ್ಯಾನ್ ಮಾಡಿದ್ರು. ಮತ್ತೆ ಅವ್ರನ್ನು ಕೂಡ ಎಲ್ಲರೂ ಕೂಡ ಜೈಲಿಗೆ ಇಟ್ಟಿದ್ರು. ನಾವೆಲ್ಲ ಆಗ ಆ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಭಾಗದಲ್ಲಿ ಹೇಗೆ ಜಯಪ್ರಕಾಶ್ ನಾರಾಯಣ ಅವರ ಮೂವ್ಮೆಂಟ್ ಪ್ರಾರಂಭ ಆಗಿತ್ತು. ನಿಮ್ಗೆ ಗೊತ್ತಿದೆ, ಬಿಹಾರಲ್ಲಿ ಗಫೂರ್ ಸರ್ಕಾರ ಇತ್ತು, ಭಾರಿ ಭ್ರಷ್ಟ ಸರ್ಕಾರ. ಆ ಸರ್ಕಾರನ ಕಿತ್ತೊಗಿಬೇಕು ಅನ್ನೋಂಥದ್ದು ಮತ್ತೆ ಒಂದು ಸ್ಲೋಗನ್ ಇಟ್ರು JP ಅವರು. ಇವತ್ತಿಗೂ ಅದು ಪ್ರಸ್ತುತ ಅಂತ ನನ್ನ ಭಾವನೆ. ಯಾರು ಚುನಾಯಿತ ಪ್ರತಿನಿಧಿ ಭ್ರಷ್ಟ ಆಗ್ತಾನೆ, ಜನವಿರೋಧಿ ಆಗ್ತಾನೆ, ಅವನು 5 ವರ್ಷ ಅವನು ಇರ್ಬೇಕಾದಿಲ್ಲ, ಅವನನ್ನು ವಾಪಸ್ ಕಳ್ಸ್ಕೊಳ್ಳುವಂತ ಹಕ್ಕು ಜನರಿಗಿದೆ ಅನ್ನೋಂತ ಒಂದು ವಾದ ಇಟ್ಕೊಂಡು ಅವರು ದೇಶಾದ್ಯಂತ ಹೋರಾಟ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇಡೀ ದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇತ್ತು, ದೌರ್ಜನ್ಯ ನಡೀತಾ ಇತ್ತು. ಸಂದರ್ಭದಲ್ಲಿ JP ಅವರ ಈ ಮೂವ್ಮೆಂಟ್ ದೊಡ್ಡ ಸದ್ದನ್ನು ಮಾಡಿತ್ತು. ಅದು ಕೂಡ ರೈಲ್ವೆ ಮೂವ್ಮೆಂಟ್, ಜಾರ್ಜ್ ಫರ್ನಾಂಡಿಸ್ ಒಂದ್ ಕಡೆ ನಡೀತಾ ಇದ್ರೆ, ರೈತ ಚಳವಳಿಗಳು ಒಂದ್ ಕಡೆ ನಡೀತಾ ಇದ್ರೆ, ಎಲ್ಲಾ ಭಾಗದಲ್ಲೂ ಕೂಡ ಈ ತರದ ಹೋರಾಟ ನಡೀತಿದ್ದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಅದ್ರೆಲ್ಲವನ್ನೂ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಕಂಡಂತ ಮಾರ್ಗ ತುರ್ತು ಪರಿಸ್ಥಿತಿ ಮತ್ತು ಎಲ್ಲರ ರೈಟ್ಸ್ ನ ತೆಗೆದ, ಮೂಲಭೂತ ಹಕ್ಕುಗಳನ್ನ ಕಿತ್ತಾಕಿದ್ರು. ಈ ಸಂದರ್ಭದಲ್ಲಿ ಅವತ್ತಿನ ದಿನ ಛಾತ್ರ ಸಂಘರ್ಷ ಸಮಿತಿ ಅಂತ ಹೇಳಿ JP ಅವರು ಮಾಡ್ಕೊಂಡಿದ್ರಾಗ, ಅದಾದ್ಮೇಲೆ ಲೋಕ ಸಂಘರ್ಷ ಸಮಿತಿ ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರೆ ಸಂಘಟನೆಗಳು ಸೇರ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ತುರ್ತು ಪರಿಸ್ಥಿತಿ ವಿರುದ್ಧವಾದಂತ ಒಂದು ಚಳವಳಿ ನಡೀತು. ತಮಗೆ ಗೊತ್ತಿದೆ, 1975 ನವೆಂಬರ್ನಲ್ಲಿ ಚಳವಳಿ ಪ್ರಾರಂಭ ಆಯಿತು. ಹಾಸನ ಜಿಲ್ಲೆನಲ್ಲೂ ಕೂಡ ಅವತ್ತು ಸಕ್ರಿಯವಾಗಿ ಹೋರಾಟ ನಡೆಸ್ತೀವಿ ನಾವು. ಯಾವ ಕಾರಣಕ್ಕೆ ಹೋರಾಟ ಮಾಡ್ತೇವೆ ಜನರು, ಆ ವಿಚಾರಗಳು ಇನ್ನು ಜೀವಂತವಾಗಿ ಅಲ್ಲೇ ಉಳ್ಕೊಂಡಿದ್ದಾವೆ. ಇದೊಂದು ದುರಂತ. ಅದ್ರ ಜೊತೆಗೆ ಚಳವಳಿ ಮತ್ತು ಹೋರಾಟದ ಶಕ್ತಿಯನ್ನು ಪಡೆದು ಬಂದಂತ ಅಧಿಕಾರಕ್ಕೆ ಬಂದವರು, ಶಾಸಕರಾದವರು ಚಳವಳಿಗಳನ್ನ ಮರೆತು ಬಿಟ್ಟಿದ್ದಾರೆ. ಮತ್ತೆ ಚಳವಳಿಗಳನ್ನ ಹತ್ತಿಕ್ಕಂತ ಕೆಲಸ ನಡೆಸ್ತಿದ್ದಾರೆ. ಇವತ್ತು ಭಾರಿ ದುರಂತ ಅಂದ್ರೆ ದೇಶದಲ್ಲಿ, ರಾಜ್ಯದಲ್ಲಿ ಚಳವಳಿಗಳಿಲ್ಲ. ಚಳವಳಿಗಳನ್ನ ಒಂದೋ ಉದ್ದೇಶಪೂರ್ವಕ ನಾಶ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಯುವಕರು ಕೂಡ ಚಳವಳಿ ಕಡೆ ಮುಖ ಮಾಡ್ತಾ ಇಲ್ಲ, ಶಾರ್ಟ್ ಕಟ್ ಅಲ್ಲಿ ಬದುಕಿನ ಕಡೆ ನೋಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳನ್ನ ಮತ್ತು ಹೋರಾಟ ಮಾಡೋದು ಕಮ್ಮಿ ಆಗ್ತಾ ಇದ್ದಾರೆ. ನಾವೆಲ್ಲ ನಮ್ಮ ಬಾಲ್ಯದಲ್ಲಿ, ನಾನು 17ನೇ ವಯಸ್ಸಿನಲ್ಲಿ ನಾನು ಚಳವಳಿ ಶುರು ಮಾಡಿದೆ. 18ನೇ ವಯಸ್ಸಿನಲ್ಲಿ ನಮ್ಗೆ ಜೈಲಿಗೆ ಬಂದಾಗ ರೇಣುಕಾ ಅವ್ರ ವಯಸ್ಸು 18, ನನ್ನ ವಯಸ್ಸು 21. 18, 20, 25 ಭಾರಿ ಜೀವನ ಕಟ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗಿಳಿದ್ರು.
ಇವತ್ತು ರೈತ ಚಳವಳಿ, ದಲಿತ ಚಳವಳಿ, ಭಾಷಾ ಚಳವಳಿಗಳ ಎಲ್ಲ ನಡೀತಾ ಇದ್ದಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಂದಂತ ಯುವಕರು ಇವತ್ತು ಯಾರು ಸಿಗ್ತಾನೆ ಇಲ್ಲ. ಎಲ್ಲರ ತಲೆ ಬೆಳ್ಳಗಾದವ್ರು ಕಾಣ್ತಾರೆ ಈಗ ಚಳವಳಿಗಳು ಸತ್ಬಿಟ್ಟಿದೆ. ಹಾಗಾಗಿ ಚಳವಳಿಯ ಸಾವು ಪ್ರಜಾಪ್ರಭುತ್ವದ ಸಾವು. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಚಳವಳಿಗೆ ಜೀವಂತವಾಗಿರ್ಬೇಕು. ಈ 50 ವರ್ಷದ ತುರ್ತು ಪರಿಸ್ಥಿತಿ ನಂತರದ ಇವತ್ತಿನ ದಿನ ನಾವು ಸಂದೇಶ ಕೊಡಬೇಕಾಗಿದೆ, ನಾವು ಆಲೋಚನೆ ಮಾಡಬೇಕಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಸತ್ಯನಾರಾಯಣ ಗುಪ್ತಾ, ಕೆಟಿ ರೇಣುಕಾನಂದ, ಸನಾತನ ಸೇವಾ ಟ್ರಸ್ಟ್ನ ಲೋಹಿತ್, ಬಂಜಾರ್ ಶೇಖರ್, ರುದ್ರೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನಾಳೆ ನಾಡಪ್ರಭು ಕೆಂಪೇಗೌಡ ಅವರ ಅದ್ಧೂರಿ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯಿಂದ ಹೊರಡುವ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಗೆ ಡಿಸಿ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆಗೆ ಸುಮಾರು 12 ವಿಧದ ಕಲಾ ತಂಡಗಳು ಭಾಗಿಯಾಗಲಿವೆ. ಬೆಳಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣನವರು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಅರಸೀಕೆರೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗೌರವ ಉಪಸ್ಥಿತಿಯಲ್ಲಿ ಇದ್ದಾರೆ. ಅರಸೀಕೆರೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಗೌರವ ಉಪಸ್ಥಿತಿಯನ್ನ ಅಲಂಕರಿಸಿರುತ್ತಾರೆ. ಗೌರವ ಉಪಸ್ಥಿತಿಯಲ್ಲಿ ಇರುತ್ತಾರೆ. ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅಧ್ಯಕ್ಷತೆ ವಹಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್, ಎಲ್ಲಾ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಮಹಾನಗರ ಪಾಲಿಕೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಅತಿಥಿಗಳಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಕೆಎಂ. ಗಾಯತ್ರಿ, ಜಂಟಿ ನಿರ್ದೇಶಕ ವಿಎನ್. ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀ ಶಂಭುನಾಥ ಸ್ವಾಮಿ, ಜಿಎಲ್. ಮುದ್ದೇಗೌಡ ಮುಂತಾದವರು ಭಾಗವಹಿಸಲಿದ್ದಾರೆ. ಮಂಡ್ಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ರಾಮಕೃಷ್ಣ ಉಪನ್ಯಾಸ ನೀಡುವರು ಎಂದು ಹೇಳಿದರು. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜನಸಮುದಾಯ ಪಾಲ್ಗೊಳ್ಳಬೇಕು ಅನ್ನುವಂತಹದ್ದೊಂದು ಅಪೇಕ್ಷೆ. ಎಲ್ಲ ಜನಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ. ನಿನ್ನೆ ಪೂರ್ವಭಾವಿ ಸಭೆಯನ್ನು ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಮಠದಲ್ಲಿ, ಹಾಸನದ ಮಠದಲ್ಲಿ ಕರೆದಿದ್ದಾಗ ಎಲ್ಲ ಸಮುದಾಯದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ನಾಗರಿಕ ಸಮಿತಿಯ ಪರವಾಗಿ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸಿ ಮೆರವಣಿಗೆ ಬಹಳ ಅದ್ಧೂರಿಯಾಗಿರಬೇಕು ಅನ್ನೋ ಕಾರಣಕ್ಕಾಗಿ 10ರಿಂದ 12 ಕಲಾ ತಂಡಗಳನ್ನು ನಾವು ಕರೆದಿದ್ದೇವೆ. ಮೆರವಣಿಗೆ ಬಹಳ ಸೊಗಸಾಗಿ ಮೂಡಿಬರಬೇಕು ಅನ್ನೋ ಕಾರಣಕ್ಕಾಗಿ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾರೆ. 1 ಗಂಟೆಗಳ ಕಾಲ ಮೆರವಣಿಗೆ ಇರ್ತದೆ. 11 ಗಂಟೆಗೆ ಕಲಾಭವನದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಜಿಲ್ಲಾಡಳಿತದ ಏನು ನಿಯಮಾನುಸಾರ ವೇದಿಕೆಯ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ನಮ್ಮ ಮನವಿ ಇಷ್ಟೇ, ಜಿಲ್ಲೆಯ ಎಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಆ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅನ್ನುವಂಥದ್ದನ್ನು ಅಪೇಕ್ಷಿಸ್ತೇವೆ ನಾವು. ಹಾಗಾಗಿ 10ನೇ ತರಗತಿಯಲ್ಲಿ 123, 124, 125 ಅಂಕಗಳಲ್ಲ, 623, 624, 625 ಅಂಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಅವರಿಗೆ ಪುರಸ್ಕಾರ ಮಾಡಬೇಕು ಅನ್ನುವಂಥ ಅಂಬಲ. PUCಯಲ್ಲಿ ಕೂಡ 3 ವಿಭಾಗದಲ್ಲಿ ಅತ್ಯುನ್ನತ ಅಂಕ ಗಳಿಸಿರ್ತಕ್ಕಂಥ ಯಾವುದೇ ವರ್ಗದ ಅಭ್ಯರ್ಥಿಗಳನ್ನಾದರೂ ಕೂಡ ವಿದ್ಯಾರ್ಥಿಗಳನ್ನಾದರೂ ಕೂಡ ಅಭಿನಂದಿಸಬೇಕು ಅನ್ನುವಂಥ ಆಶಯ ಸಮಿತಿಗಿದೆ. ಕೆಂಪೇಗೌಡರ ಆಶಯ ಈ ಮೂಲಕ ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಬೇಕು ಅನ್ನುವಂಥದ್ದು, ಆ ಎಲ್ಲ ವರ್ಗಗಳನ್ನು ಒಟ್ಟಿಗೆ ಇಟ್ಕೊಂಡು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಸಮಾಜದ ಆಶಯವೂ ಆಗಿದೆ, ಕೆಂಪೇಗೌಡರ ಆಶಯವೂ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾಧಿಕಾರಿಗಳ ಅನುಮತಿಯ ಮೇರೆಗೆ ಅವರಿಗೆ ನಾವು ಆ ಸಭೆಯಲ್ಲಿ ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಅಪ್ಪೇಗೌಡ, ಆದಿಚುಂಚನಗಿರಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಾಕ್ಟರ್ ಲತಾ ರಾಜಶೇಖರ್, ಕಾರ್ಯದರ್ಶಿ ಕಲಾ ನರಸಿಂಹ, ಶ್ರೀ ಆದಿಚುಂಚನಗಿರಿ ಮಠದ ಮಾಧ್ಯಮ ವಕ್ತಾರ ಬಿಆರ್ ಬೊಮ್ಮೇಗೌಡ ಹಾಜರಿದ್ದರು.
ಅನ್ನಭಾಗ್ಯ ಯೋಜನೆ ಜೊತೆಗೆ ಇಂದಿರಾ ಕಿಟ್ ಯೋಜನೆ ಜಾರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೈಸೂರು ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ತಿಳಿಸಿದರು. ಅರಕಲಗೂಡು ತಾಲೂಕಿಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದ ಅವರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳು ದೇಶದ ಅತ್ಯುತ್ತಮ ಯೋಜನೆಗಳಾಗಿ ಹೊರಹೊಮ್ಮಿದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ, ಗೃಹ ಜ್ಯೋತಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿಯನ್ನ ತುಂಬಿದೆ. ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಸಾಧನೆಗೆ ಮತ್ತೊಂದು ಹಿರಿಮೆಯಾಗಿ ದೇಶದ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಇಂದಿರಾ ಕಿಟ್ ಯೋಜನೆ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸಿದ್ದು ಕ್ಯಾಬಿನೆಟ್ ಸಭೆಯ ನಂತರ ಘೋಷಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅರಕಲಗೂಡು ತಾಲೂಕಿನ ತಾಲೂಕು ಕಚೇರಿ ಮತ್ತು ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮಾಹಿತಿ ನಾಮಫಲಕ ಇಲ್ಲದೆ ಇರುವುದು ಬೇಸರದ ಸಂಗತಿ. ಅಧಿಕಾರಿಗಳು ತಕ್ಷಣವೇ ತಾಲೂಕಿನಾದ್ಯಂತ ಪಂಚಾಯತ್ ಆವರಣದಲ್ಲಿ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಮತ್ತು ನಾಮಫಲಕ ಲಗತ್ತಿಸಬೇಕು ಎಂದು ಸೂಚನೆ ನೀಡಿದ ಅವರು ಸರ್ಕಾರದ ಅಧಿಕಾರಿಗಳು ಆಂಗ್ಲ ಭಾಷೆಯಲ್ಲಿ ಮಾಹಿತಿ ಕೈಪಿಡಿ ನೀಡುವ ಬದಲು ಕನ್ನಡದಲ್ಲೇ ನೀಡಬೇಕು ಹಾಗೂ ಕನ್ನಡ ಭಾಷೆಯ ವರದಿ ಸಲ್ಲಿಸಬೇಕು. ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ 99% ಸಾಧನೆಯ ಗುರಿ ತಲುಪಿರುವುದು ಶ್ಲಾಘನೀಯವಾದ್ದು. ಅನ್ನಭಾಗ್ಯ ಯೋಜನೆಯ ವಿತರಣೆ ಕೆಲವು ನ್ಯಾಯಬೆಲೆ ಮಾಲೀಕರು ಅನ್ಯಾಯ ಎಸಗುತ್ತಿರುವುದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಗಮನಕ್ಕೆ ಬಂದಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಆಧರಿಸಿ ಅಂತಹ ನ್ಯಾಯಬೆಲೆ ಅಂಗಡಿ ಮಾಲೀಕರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸೂಚನೆಯನ್ನ ನೀಡಿದರು. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ತಹಶೀಲ್ದಾರ್ ಸೌಮ್ಯ, ಜಿಲ್ಲಾ ಯೋಜನಾಧಿಕಾರಿ ಶಫಿ ಅಹಮದ್, ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಬಲವಂತದ ಭೂಸ್ವಾಧೀನ ವಿರೋಧಿ ಹೋರಾಟಗಾರರನ್ನು ಬಂಧಿಸಿದ ಪೊಲೀಸರ ದೌರ್ಜನ್ಯ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ಹಾಗೂ ಬಂಡವಾಳಶಾಹಿಯ ಪರವಾದ ನೀತಿಯನ್ನು ಖಂಡಿಸಿ ಹಾಗೂ ತಕ್ಷಣ ಭೂ ಹೋರಾಟಗಾರರನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದ ಮಹಾವೀರ ವೃತ್ತದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಭೂಸ್ವಾಧೀನದ ವಿರುದ್ಧ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನೆಯನ್ನು ಹತ್ತಿಕ್ಕಿ ಹೋರಾಟಗಾರರನ್ನು ಬಂಧಿಸಿದ್ದಾರೆ. ಸರ್ಕಾರದ ಈ ಕ್ರಮವನ್ನ ನಾವು ನಮ್ಮ ಸಂಘಟನೆಗಳಿಂದ ಖಂಡಿಸುತ್ತೇವೆ. ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ತಮ್ಮ 1177 ಎಕರೆ ಭೂಮಿ ಉಳಿಸಿಕೊಳ್ಳಲು 1181 ದಿನಗಳಿಂದ ಪ್ರಜಾತಾಂತ್ರಿಕ ಹೋರಾಟ ಮಾಡುತ್ತಿದ್ದರು. ಸರ್ಕಾರ ಅವರ ಇಷ್ಟು ದಿನಗಳ ಹೋರಾಟಕ್ಕೆ ಒತ್ತಾಯಕ್ಕೆ ಕಿವಿ ಕೊಡದೆ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಘಟ್ಟಕ್ಕೆ ಕೈ ಹಾಕಿದ ಹಿನ್ನೆಲೆಯಲ್ಲಿ ಜೂನ್ 25ರಂದು ಈ ಹೋರಾಟ ಬೆಂಬಲಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತ, ಕಾರ್ಮಿಕ, ದಲಿತ, ಸಾಮಾಜಿಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರ ತನ್ನ ಭೂಸ್ವಾಧೀನ ನೀತಿ ಕೈಬಿಡುವವರೆಗೂ ದೇವನಹಳ್ಳಿ ಸಂತೆ ಮೈದಾನದಲ್ಲಿ ಅನಿರ್ದಿಷ್ಟ ಅವಧಿಗಳ ಕಾಲ ಈ ಹೋರಾಟವನ್ನ ಶಾಂತಿಯುತವಾಗಿ ಮುಂದುವರೆಸಲು ನಿರ್ಧರಿಸಿದ್ರು. ಸಂಜೆ 5 ಗಂಟೆಯವರೆಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ದರಿಂದ ಅಲ್ಲಿಯ ತನಕ ಏನೂ ಹೇಳದ ಪೊಲೀಸರು 5 ಗಂಟೆಯ ನಂತರ ಪ್ರಜಾಸತ್ತಾತ್ಮಕ ಹೋರಾಟವನ್ನ ಪ್ರತಿಬಂಧಿಸಿ ಹೋರಾಟಗಾರರನ್ನು ಅಮಾನವೀಯವಾಗಿ ಹಿಂಸಿಸಿ ಬಂಧಿಸಿದ್ದಾರೆ ಎಂದು ದೂರಿದ್ರು. ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ದೇವನಹಳ್ಳಿ ಚಲೋ ನಡೆದಿದೆ. ಕಾರಣ ಇಷ್ಟೇ, ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ರೈತರು ಕಳೆದ 3 ವರ್ಷಗಳಿಂದ ಸರ್ಕಾರದ ಬಲವಂತದ ಭೂಸ್ವಾಧೀನ ನೀತಿಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮಿರ್ತಕ್ಕಂಥ ತುಂಡು ಭೂಮಿಯನ್ನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ, ನಮಗೆ ಬೆಳೆಗೆ ಜಾಗ ಬೇಕು ಅನ್ನುವಂಥ ಅವ್ರ ಬೇಡಿಕೆ ಆಗಿದೆ. ಅದು ಸರ್ಕಾರ ಬಲವಂತವಾಗಿ ಅವ್ರ ಭೂಮಿನ ಇವತ್ತು ಕಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ಯಾವುದೋ ಸಾರ್ವಜನಿಕ ಉದ್ದೇಶಕ್ಕೋ ಅಥವಾ ಜನರ ಉದ್ದೇಶಕ್ಕೋಸ್ಕರ ಅಲ್ಲ, ಅದು ಕೇವಲ ಕಾರ್ಪೊರೇಟ್ ಧನಿಗಳಿಗೆ ಕೊಡಬೇಕು, ಅವ್ರ ಹಿತಾಸಕ್ತಿನ ಮಣಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆ 3 ವರ್ಷದಿಂದ ಆ ಹೋರಾಟ ಆರಂಭ ಆದಾಗ ಇದೇ ಕಾಂಗ್ರೆಸ್ನ ಮುಖಂಡರು ಅದಕ್ಕೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಸಭೆಗಳು ಮಾಡಿ ನಿಮ್ಮ ಭೂಮಿ ವಶಪಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಏಕಾಏಕಿಯಾಗಿ ನೋಟಿಸ್ ಕೊಡ್ತಾರೆ. ಅದನ್ನ ವಿರೋಧ ಮಾಡಿ ನಿನ್ನೆ ಇಡೀ ಕರ್ನಾಟಕದ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ, ಅಂದರೆ ಎಲ್ಲ ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು,
ಎಡ ಸಂಘಟನೆಗಳು ಇರ್ತಕ್ಕಂಥ ಐಕ್ಯ ವೇದಿಕೆ ಇರ್ತಕ್ಕಂಥ ಒಂದು ದೊಡ್ಡ ವೇದಿಕೆ. ನಿನ್ನೆ ಅವರು ದೇವನಹಳ್ಳಿ ಚಲೋ ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ಪ್ರಕಾಶ ಹೋಗ್ತಾರೆ, ಸಾಹಿತಿಗಳು ಹೋಗ್ತಾರೆ. ಅವ್ರು ಕೇಳಿದಿಷ್ಟೇನೆ, ಯಾಕೆ ಬಲವಂತ ಭೂಷಣ ಮಾಡ್ತಾ ಇದ್ರಿ, ಬಿಟ್ಬಿಡಿ ಅಂತ ಹೋರಾಟಗಾರನ ಏಕಾಏಕಿಯಾಗಿ ಪೊಲೀಸ್ನವರು ಹೋಗಿ ಅವ್ರನ್ನ ಎಳೆದಾಡಿ, ಮಹಿಳೆಯರು ಮಕ್ಕಳು ಏನು ಲೆಕ್ಕಿಸ್ದಲೆ ಅವ್ರನ್ನ ಎಳೆದಾಡಿ ತಗೊಂಡೋಗಿ ತುಂಬಿಕೊಳ್ಳೋ ಜೈಲಿ ಹಾಕ್ತಾರೆ. ಅರ್ಥ ಏನು? ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ರೈತ ಪರವಾಗಿಲ್ಲ, ದಲಿತ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ ಅನ್ನೋದು ತೋರಿಸುತ್ತೆ. ಅವ್ರು ಹೇಳೋದೊಂದು ಮಾಡೋದೊಂದು. ಅಧಿಕಾರ ಇಲ್ಲದೆ ಇದ್ದಾಗ ರೈತರ ಹೋರಾಟ ಬೆಂಬಲ ಕೊಟ್ಟಿರ್ತಾರೆ, ಕಾರ್ಮಿಕರ ಹೋರಾಟ ಬೆಂಬಲ ಕೊಡ್ತಾರೆ, ದಲಿತರ ಹೋರಾಟ ಬೆಂಬಲ ಕೊಡ್ತಾರೆ. ಅಧಿಕಾರಕ್ಕೆ ಬಂದ್ಮೇಲೆ ಕಾರ್ಮಿಕ ದುಡಿಮೆ ಅವಧಿನ 8 ಗಂಟೆಯಿಂದ 10 ಗಂಟೆಗೆ ಏರಿಸ್ತೀವಿ ಅಂತಾರೆ. ರೈತರಿಂದ ಬಲವಂತವಾಗಿ ಭೂಮಿ ಕಿತ್ಕೊಳ್ತೀವಿ ತೋಡ್ತಾರೆ. ದಲಿತರ ಮೇಲೆ ದೌರ್ಜನ್ಯ ಆದರೂ ಕೂಡ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ನಿಜವಾಗಿರ್ತಕ್ಕಂಥ ಮುಖ ಆಗಿದೆ. ಸೊ ಅದನ್ನ ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆ, ರೈತ ಸಂಘಟನೆ ಒಟ್ಟಾಗಿ ಸೇರಿದ್ವಿ. ನಮ್ಮ ಒತ್ತಾಯ ಇಷ್ಟೇನೆ. ನಿನ್ನೆ ಏನು ಹೋರಾಟಗಾರರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅತ್ಯಂತ ಖಂಡನೀಯ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ರೈತರ ಬೇಡಿಕೆನ ಈಡೇರಿಸಕ್ಕಾಗದೇ ಇಲ್ಲದೆ ಇವತ್ತು ಏಕಾಏಕಿ ನೀವು ಪೊಲೀಸರನ್ನ ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ, ಎಳೆದಾಡ್ತೀರಿ ಅಂತ ಅಂದ್ರೆ ಸಿದ್ದರಾಮಯ್ಯ ನಿಮ್ಗೆ ನಾಚಿಕೆ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಮತ್ತೆ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ, ಆ ಹೋರಾಟಗಾರರಿಗೆ ಯಾವುದೇ ತರದ ತೊಂದರೆ ಆಗ್ಕೂಡ್ದು ಅನ್ನೋಂತ ನಾವು ಹೇಳ್ತೇವೆ. ಮತ್ತೆ ರೈತರ ಭೂಮಿಯನ್ನ ಕಸ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ನೀವೇ ಭರವಸೆ ಕೊಟ್ಟಿರ್ತಾರ, ಯಾವುದೇ ಕಾರಣಕ್ಕೂ ರೈತರ ಭೂಮಿನ ಬಲವಂತವಾಗಿ ವಶಪಡಿಸ್ಕೋಬಾರ್ದು ಅನ್ನುವಂತ ಒತ್ತಾಯನ ಮಾಡ್ತಾ, ಹಾಗೊಂದ್ ವೇಳೆ ಮತ್ತೂ ನೀವು ಹಠಕ್ಕೆ ಬಿದ್ದು ರೈತರ ಭೂಮಿಯನ್ನ ಬಲವಂತವಾಗಿ ನೀವು ವಶಪಡಿಸ್ಕೊಂಡ್ರೆ ಖಂಡಿತವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಭುಗಿಲೇಳುತ್ತೆ. ಯಾಕೆ ಹಿಂದೆ ಕೋಮುವಾದಿ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಈ ರಾಜ್ಯದ ರೈತರು, ಕಾರ್ಮಿಕರು, ದಲಿತರು ಒಟ್ಟಾಗಿ ನಿಂತಿದ್ರು, ಅದೇ ರೀತಿ ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕ್ಬೇಕಾಗ್ತೇನೆ ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ. ಪ್ರತಿಭಟನೆಯಲ್ಲಿ ದಲಿತ ನಾಯಕ ಅಂಬುಗ ಮಲ್ಲೇಶ್, ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಸಂವಿಧಾನ ಓದು ಅಭಿಯಾನದ ರಾಜು ಗುರೂರು, ಎಸ್ಎಫ್ಐ ಮುಖಂಡ ರಾಜು ಸೀಗರನಹಳ್ಳಿ, ನವಾದಿ ಮಹಿಳಾ ಸಂಘಟನೆಯ ಜಯಲಕ್ಷ್ಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಾದಕ ವಸ್ತು ವ್ಯಸನಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಬಾರದು. ಪೊಲೀಸರ ಜೊತೆ ನಿಮ್ಮ ಜವಾಬ್ದಾರಿಯೂ ಇದೆ ಎಂದು ಬೇಲೂರು ವೃತ್ತ ನಿರೀಕ್ಷಕ ರೇವಣ್ಣ ಹೇಳಿದರು. ಬೇಲೂರು ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನ ಆಚರಿಸಲಾಯಿತು. ಪಟ್ಟಣದ ಚನ್ನಕೇಶವ ದೇವಸ್ಥಾನ ಮುಂಭಾಗದಿಂದ ಜೂನಿಯರ್ ಕಾಲೇಜ್ ಮೈದಾನದವರೆಗೆ ಜಾಥವನ್ನ ಏರ್ಪಡಿಸಲಾಯಿತು. ಈ ವೇಳೆ ಮಾತನಾಡಿದ ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ, ವಿದ್ಯಾರ್ಥಿಗಳು ಯಾವುದೇ ದುಶ್ಚಟ ಹಾಗೂ ಮಾದಕ ದ್ರವ್ಯ ವ್ಯಸನಿಗಳಾಗದೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಯುವ ಪೀಳಿಗೆ ಮಾದಕ ಪದಾರ್ಥಗಳ ಗೀಳು ಅಂಟಿಸಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವುದು ತರವಲ್ಲ. ಕ್ಷಣಿಕ ಸುಖಕ್ಕೆ ಬದುಕು ಬಲಿ ಕೊಡದೆ ದುಶ್ಚಟಗಳ ದುಷ್ಪರಿಣಾಮ ಅರಿತು ಎಚ್ಚರವನ್ನ ವಹಿಸಬೇಕು ಎಂದು ಹೇಳಿದರು. ಬೇಲೂರು ಪೊಲೀಸ್ ಠಾಣೆ ಹಾಗೂ ಬೇಲೂರು ತಾಲೂಕಿನ ತಾಲೂಕಾಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಾವು ಈ ದಿನ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದ್ದು, ಎಲ್ಲ ಶಾಲೆಯ ಮಕ್ಕಳು ಹಾಗೂ ಎಲ್ಲ ಸಾರ್ವಜನಿಕರೊಂದಿಗೆ ಈ ದಿನ ಚನ್ನಕೇಶವ ಟೆಂಪಲ್ನಿಂದ ಅಪ್ ಟು ಜೂನಿಯರ್ ಕಾಲೇಜ್ ಬಿಡುವವರೆಗೆ ಜಾಥವನ್ನು ಮಾಡ್ತಿದ್ದೇವೆ. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಮಾದಕ ವಸ್ತುಗಳಿಂದ ಇಂದಿನ ಯುವ ಜನಾಂಗ ಇಂತಹ ದುಶ್ಚಟಗಳಿಂದ ಮಾರು ಹೋಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದು, ಬೇಸರದ ಸಂಗತಿ, ನಿಮ್ಮ ತಂದೆ ತಾಯಿಯರು ತಮ್ಮ ಮಕ್ಕಳು ಚೆನ್ನಾಗಿ ಓದು, ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಎಷ್ಟೋ ಕನಸು ಕಟ್ಟಿಕೊಂಡಿರ್ತಾರೆ. ಆದರೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ದುಶ್ಚಟಗಳನ್ನ ಕಲಿತು ಸಮಾಜಕ್ಕೆ ಮಾರಕವಾಗುತ್ತಿರುವುದು ಸರಿಯಲ್ಲ. ಅದರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಹದಗೆಟ್ಟಿ ಜೀವನ ಪೂರ್ತಿ ಕಷ್ಟ ಎದುರಿಸಬೇಕಾಗತ್ತೆ ಎಂದು ಹೇಳಿದರು. ಒಂದು ಸಾಮಾಜಿಕವಾದಂಥ ಅನಿಷ್ಟವಾಗಿರುವಂಥ ಇದು ಇವತ್ತಿನ ಯುವಕರು ಏನಿದ್ದಾರೆ, ಯುವಕರು ವಯಸ್ಸಾಗ ಮುಂಚೆನೇ ಕೂಡ ಮುಖ್ಯ ಅವಸ್ಥದ ಕಾರಣ ಈ ಮಾದಕ ವಸ್ತುಗಳ ಸೇವನೆ, ಇದನ್ನು ಒಂದು ಬೃಹತ್ ಆಂದೋಲನ ಮಾಡಿ ಅನೇಕ ಯುವಕರು ಬಲಿಯಾಗ್ತಾ ಇದ್ದಾರೆ. ಅದನ್ನು ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ದಯಮಾಡಿ ಅದನ್ನೆಲ್ಲರೂ ಕೂಡ ನಾವು ಒಂದು ರೀತಿಯಲ್ಲಿ ಅದನ್ನು ಅಂತ್ಯಗೊಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಶಯ. ಈ ಸಂದರ್ಭದಲ್ಲಿ ಎಸ್ಜಿ ಪಾಟೀಲ್, ಲಕ್ಷ್ಮೀ ಸತ್ಯನಾರಾಯಣ್, ಬೇಲೂರು ಪಬ್ಲಿಕ್ ಸ್ಕೂಲ್, ಸರ್ವೋದಯ ಯುನೈಟೆಡ್ ದಿವ್ಯ ಶಾಲೆ, ಮೌಂಟ್ ಕಾರ್ಮೆಲ್, ರೋಟರಿ, ವಿದ್ಯಾವಿಕಾಸ ಶಾಲೆ ಸೇರಿದಂತೆ ಇತರ ಶಾಲೆಗಳ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಈಗ ಜಾಹೀರಾತು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೆಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ.
ಸೇಲ್ ಯುವರ್ ಗೋಲ್ಡ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ. ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, Berger Paints, Oragris, Headwear Italian Collections, Jaguar, Astral Pipes, Orient Electric ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನಲ್ಲಿ ಇದ್ದೀರಾ? ಹಾಗಾದರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೆಕ್ ತಡ, ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. ಕ್ವಾರ್ಕ್ ಅಕಾಡೆಮಿ ಸತತ 6 ವರ್ಷಗಳಿಂದ ನೀಟ್, JEE ಮತ್ತು CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ. ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್, JEE ಮೇನ್ಸ್, KCET ಲಾಂಗ್ ಟರ್ಮ್, ನೀಟ್ ಮತ್ತು JEE ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ PUC ಮತ್ತು ಸೆಕೆಂಡ್ PUC PCMB ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ. ನಿಮ್ಮ ಮೆಡಿಕಲ್ ಸೀಟ್ನ ಕನಸನ್ನು ನನಸಾಗಿಸಿಕೊಳ್ಳಲು ನೀಟ್ ಲಾಂಗ್ ಟರ್ಮ್ಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಉತ್ತಮ ಕೋಚಿಂಗ್ ನೀಡುತ್ತಿದ್ದು ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ. ಈ ವರ್ಷದ ನೀಟ್ ರಿಸಲ್ಟ್ನಲ್ಲಿ ಅಕಾಡೆಮಿಯ ಉಲ್ಲಾಸ್ ರಾಜ್ 562 ಅಂಕ, ಪ್ರಿಯಾಂಕಾ 555, ಹೇಮಂತ್ 551 ಹಾಗೂ ಅನುಷ್ಕಾ 500 ಅಂಕಗಳನ್ನ ಗಳಿಸಿ ಮೆಡಿಕಲ್ ಸೀಟ್ಗೆ ಅರ್ಹತೆ ಪಡೆದಿರುತ್ತಾರೆ. JEE ಮೇನ್ಸ್ನಲ್ಲಿ ದೀಪಕ್ ಸಾಯಿ ಸಚಿನ್ 99.26% ಪಡೆದು JEE ಅಡ್ವಾನ್ಸ್ ಆಗಿ IITಗೆ ಸೆಲೆಕ್ಟ್ ಆಗಿರುತ್ತಾರೆ. ಫಸ್ಟ್ ಟೈಮ್ ಇನ್ ಆಸನ್ AI ಟೆಕ್ನಾಲಜಿ ಜನರೇಟೆಡ್ ನೀಟ್ ಅಂಡ್ JEE ಮೇನ್ಸ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ನಲ್ಲಿ 95%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯ ಫೀಸ್ನಲ್ಲಿ 50% ಡಿಸ್ಕೌಂಟ್.
90% ಹೆಚ್ಚು ಅಂಕ ಪಡೆದವರಿಗೆ 40% ಫೀಸ್ ರಿಯಾಯಿತಿ ಹಾಗೂ 85%ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 30% ಫೀಸ್ ಡಿಸ್ಕೌಂಟ್ ನೀಡಲಾಗುತ್ತಿದೆ. ದೂರದ ಊರಿನವರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಇನ್ನೇಕೆ ತಡ? ನೀಟ್ ಮತ್ತು JEE ಲಾಂಗ್ ಟರ್ಮ್ ಕೋಚಿಂಗ್ಗಾಗಿ ಎಂದೇ ಸಂಪರ್ಕಿಸಿ. ಕ್ವಾರ್ಕ್ ಅಕಾಡೆಮಿ, ಓಲ್ಡ್ ಗೋಕುಲ್ ಹೋಟೆಲ್ ರೋಡ್, ಆಪೋಸಿಟ್ ಸ್ಫೂರ್ತಿ ಕಾಫಿ, KR ಪುರಂ, ಹಾಸನ್. 8867199496 ಮತ್ತು 8762977772. ಎಲ್ಲರಿಗೂ ನಮಸ್ಕಾರ. ಸತತ 6 ವರ್ಷಗಳಿಂದ ನೀಟ್ CET ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ. Celebrating the brides of now. Kahani Bridal Stories by Bhima. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಾಲ್ಯದಿಂದಲೇ ಸಹಾಯ ಮಾಡುವ ಮನೋಭಾವನೆ ಅಳವಡಿಸಿಕೊಂಡಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ಜವಾಬ್ದಾರಿ ಗಟ್ಟಿಯಾಗಿ ನೆಲೆಯೂರಲು ಸಾಧ್ಯ ಎಂದು ಶಿಫಾರ್ ಸೊಸೈಟಿಯ ಸಂಸ್ಥಾಪಕಿ ಹರ್ಷಿಣಿ ವೆಂಕಟೇಶ್ ತಿಳಿಸಿದರು. ಶ್ರೀ ರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಶಿಫಾರ್ ಸೊಸೈಟಿ ವತಿಯಿಂದ ನೀಡಲಾದ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆ ಹಾಗೂ ಶಾಲಾ ಮಕ್ಕಳಿಂದ ಮಾತಾಪಿತಾ ಪಾದಪೂಜೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲೇ ಗುರಿ ಇಟ್ಟುಕೊಂಡು ಗುರಿ ತಲುಪುವ ನಿಟ್ಟಿನಲ್ಲಿ ಮಕ್ಕಳು ಮುಂದಾಗಬೇಕು. ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳು ಸಂಸ್ಕಾರವನ್ನ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಪ್ರಜೆಯಾಗಲು ಸಾಧ್ಯ. ನಮ್ಮ ತಂಡವು ಕಳೆದ ಹಲವು ವರ್ಷಗಳಿಂದ ಬೈಕ್ ರ್ಯಾಲಿ ನಡೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಬಂದ ಹಣದಿಂದ ಸಮಾಜ ಸೇವೆಗಾಗಿ ಬಳಕೆಯನ್ನ ಮಾಡ್ತಿದ್ದೇವೆ. ಅದೇ ರೀತಿ ಇಂದು ಈ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕೆ ಗಣಕಯಂತ್ರಗಳನ್ನ ನೀಡಿದ್ದು, ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಪ್ರಪಂಚದಲ್ಲಿ ಕಂಪ್ಯೂಟರ್ ಶಿಕ್ಷಣದ ಮಹತ್ವ ಅರಿತು ಇಂತಹ ಅನೇಕ ಶಾಲೆಗಳಿಗೆ ಸಹಾಯ ಹಸ್ತ ಚಾಚಿದ್ದೇವೆ ಎಂದು ಹೇಳಿದರು. ವಿಮೆನ್ ಬೈಕರ್ಸ್ ಆರ್ಗನೈಸೇಷನ್ ನಾವು ಅಂದ್ರೆ ಅವಳು ಸಮಾಜಕ್ಕಾಗಿ ಅಂತ, ಶಿಫಾರ್ ಸೊಸೈಟಿ ಅಂದ್ರೆ ಅವಳು ಸಮಾಜಕ್ಕಾಗಿ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ಬಹಳಷ್ಟು ರೈಡ್ಸ್ ಮಾಡ್ತೀವಿ. ಗವರ್ಮೆಂಟ್ಗಾಗಿ ಮತ್ತೆ ಪೊಲಿಟಿಕಲ್ ರೈಡ್ಸ್ ಎಲ್ಲ ನಾವು ಮಾಡೋದಿಲ್ಲ, ಅವೇರ್ನೆಸ್ ರೈಡ್ಸ್ ಮಾಡಿಸ್ತೀವಿ. ಹೆಲ್ತ್ ರೈಡ್ಸು, ಬ್ರೆಸ್ಟ್ ಅವೇರ್ನೆಸ್ ರೈಡ್ಸು, ಕ್ಯಾನ್ಸರ್ ಅವೇರ್ನೆಸ್ ರೈಡ್ಸು, ಮತ್ತೆ ಪೊಲ್ಯೂಷನ್ಗೋಸ್ಕರ ಅವೇರ್ನೆಸ್ ರೈಡ್ಸು, ಮತ್ತೆ ಇಂಡಿಪೆಂಡೆನ್ಸ್ ಡೇ, ನ್ಯಾಷನಲ್ ಫೆಸ್ಟಿವಿಟೀಸ್ ಏನೇನಿರುತ್ತೋ ಅದಕ್ಕೆಲ್ಲ ರೈಡ್ಸ್ ಮಾಡ್ತೀವಿ. ಆಲ್ ಓವರ್ ಬ್ಯಾಂಗ್ಳೂರ್ 1000 ಜನ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಮತ್ತೆ ಟ್ರಾವೆಲ್ ಇನಿಷಿಯೇಟಿವ್ಸ್ ಮಾಡ್ತೀವಿ. ಎಷ್ಟೊಂದು ಜನಕ್ಕೆ ಮೊನ್ನೆ ರೀಸೆಂಟ್ ಆಗಿ ನಾವು 100 ಜನಕ್ಕೆ ಮಹಾಕುಂಭ ಮೇಳಕ್ಕೆ ನಾವು ಕರ್ಕೊಂಡು ಹೋಗಿದ್ವಿ. ಸೊ ಅದು ನಮ್ಮ ಟ್ರಾವೆಲ್ ಇನಿಷಿಯೇಟಿವ್ ಅಂದ್ರೆ ಅದರಿಂದ ಬಂದಿರೋ ನಾವು ಫಂಡ್ಸ್ನ ನಾವು ಈ ತರ ನಿಮ್ಮ ಶಾಲೆಗಳಿಗೆ ಕೊಡೋದಕ್ಕೆ ನಾವು ಫಂಡ್ಸ್ ರೇಸ್ ಮಾಡ್ತೀವಿ. ಸೊ ನಮ್ಗೆ ಯಾವ್ದಾದ್ರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಲಿ, ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಆಗಲಿ ಯಾವುದೂ ಇಲ್ಲ. ನಾವು ತುಂಬಾ ಕಷ್ಟಪಟ್ಟು ರೈಡ್ಸ್ ಆರ್ಗನೈಸ್ ಮಾಡಿ, ಟ್ರಾವೆಲ್ ಇನಿಷಿಯೇಟಿವ್ಸ್ ಆರ್ಗನೈಸ್ ಮಾಡಿ, ನೀವು ಯಾವ ಇವೆಂಟ್ ಮಾಡಿಲ್ಲ ಅಂತ ಹೇಳಂಗಿಲ್ಲ, ನಾವು ಎಲ್ಲ ಇವೆಂಟ್ ಮಾಡ್ಬಿಡ್ತೀವಿ. ಆಲ್ಮೋಸ್ಟ್ 400 ಇವೆಂಟ್ಸ್ ಮಾಡಿದ್ವಿ 3-4 ಇಯರ್ಸ್ ಅಲ್ಲಿ. ಕರ್ನಾಟಕದಲ್ಲಿ ಇದು ನಮ್ದು 37th ಸೆಂಟರ್, ನಮ್ದು 37th ಸೆಂಟರ್ ಇನ್ ಕರ್ನಾಟಕ. ಇದೇ ತರ ನಾವು ಶಾಲೆಗಳನ್ನ ಹುಡುಕಿ ಯಾವ ಶಾಲೆಯಲ್ಲಿ ಕಂಪ್ಯೂಟರ್ಲೇ ಇಲ್ಲ
ಇಲ್ವೋ ಆ ತರ ಶಾಲೆಗಳನ್ನ ನಾವು ಹುಡುಗಿ ಇದೇ ಫಸ್ಟ್ ಸ್ಕೂಲ್ ನಾವು ಪ್ರೈಮರಿ ಸ್ಕೂಲ್ಗೆ ಕಂಪ್ಯೂಟರ್ಸ್ ಕೊಟ್ಟಿರೋದು ನಮಗೆ ಗೊತ್ತಿರಲಿಲ್ಲ. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶಿ ಫಾರ್ ಸೊಸೈಟಿ ಸಂಸ್ಥೆಯ ಪದಾಧಿಕಾರಿಗಳಾದ ಶಾಲಿನಿ ದೀಪಕ್, ಕವಿತಾ ಪ್ರಭಾಕರ್, ಶಿಲ್ಪಾ ಗೌಡ, ಶಾಲೆಯ ಮುಖ್ಯಸ್ಥರಾದ ಸುಂದ್ರಮ್ಮ, ನಳಿನಾ ಹಾಗೂ ಶಾಲಾ ಸಿಬ್ಬಂದಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಆಚಾರ್ಯ ಶ್ರೀ 108 ವರ್ಧಮಾನ ಸಾಗರ ಮಹಾರಾಜರು ಮತ್ತು ಮುನಿಶ್ರೀ 108 ವಿದ್ಯಾಸಾಗರ ಮಹಾರಾಜರು ಹಾಗೂ ಸಂಘಸ್ಥ ತ್ಯಾಗಿ ವೃಂದದವರನ್ನು ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಗುರುವಾರ ಮೆರವಣಿಗೆ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು. ಪಟ್ಟಣದ ಬಾಹುಬಲಿ ಕಾಲೇಜು ವೃತ್ತದಿಂದ ಪೂರ್ಣಕುಂಭ, ಮಂಗಳ ಕಳಶ, ನಾದಸ್ವರ, ಚಂಡೇವಾದ್ಯ, ನಗಾರಿ, ಚಿಂಡಿ ಮೇಳ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಧರ್ಮಧ್ವಜ ಹಿಡಿದ 100 ಶ್ರಾವಕ ಶ್ರಾವಕಿಯರು ಚಂದ್ರಗಿರಿ ಹಾಗೂ ವಿಂಧ್ಯಗಿರಿ ಮಹಾದ್ವಾರದ ಮೂಲಕ ಶ್ರೀಮಠದವರೆಗೆ ಜೈಕಾರದೊಂದಿಗೆ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಕಮ್ಮದಹಳ್ಳಿ ಜೈನ ಮಠದ ಸ್ವಸ್ತಿಶ್ರೀ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಶ್ರೀ ಆನಂದಕೀರ್ತಿ ಸ್ವಾಮೀಜಿ ಹಾಗೂ ಮುಂತಾದವರು ಹಾಜರಿದ್ದರು. ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಚುನಾವಣೆ ಘೋಷಣೆಯಾಗಿತ್ತು. 8 ಜನ ಸದಸ್ಯರ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಹಾಡ್ಲಗೆರೆ ಗ್ರಾಮದ ಶಿವವೀರಪ್ಪ ಸಂಗಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಅವರು ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಎಂ ಮಮತಾ ಘೋಷಣೆಯನ್ನ ಮಾಡಿದರು. ನಂತರ ನೂತನ ಅಧ್ಯಕ್ಷರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಸಂಗಪ್ಪ, ಇಲ್ಲಿ ಯಾವುದೇ ಜಾತಿ ಭೇದವೆನ್ನದೇ ಎಲ್ಲ ಸದಸ್ಯರು ಕೂಡ ಒಗ್ಗೂಡಿ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಮಾತಿಗೆ ಲೋಪವಾಗದಂತೆ ಎಲ್ಲರ ಜೊತೆಗೂಡಿ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡ ತಾಲೂಕಿನಲ್ಲೇ ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದು ಶಾಸಕರ ಸಹಕಾರ ಪಡೆದು ಸ್ವಂತ ಕಟ್ಟಡ ಹೊಂದಲು ಜಾಗ ಪಡೆಯಲು ಶಾಸಕರಲ್ಲಿ ಮನವಿ ಮಾಡಿದ್ದು, ಎಲ್ಲರ ಸಹಕಾರ ಪಡೆದು ನೂತನ ಕಟ್ಟಡ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದರು. ಕೋಗಿಲಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲಿಕ್ಕೆ ನಮ್ಮ ಹಾಡ್ಲಿಗೆರೆ ಗ್ರಾಮದಿಂದ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ನಮ್ಮೂರಿನವ್ರು ನೀವು ನಿಲ್ಲೇಬೇಕು ಅಂತ ಹಠ ಮಾಡಿ ನಿಲ್ಲಿಸಿದ್ರು. ಅವರ ಪ್ರತಿಫಲವಾಗಿ ಇವತ್ತು ನಾನು ಅವರ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ. ಆದರೆ ಹಾಡ್ಲಿಗೆರೆ ಕ್ಷೇತ್ರದಿಂದ ಬಂದರೂ ಕೂಡ ಈ ಕೋಗಿಲಮನೆ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು. ನಾವೆಲ್ಲ ಕೂಡ ಹುಟ್ಟು ಹೋರಾಟದಿಂದ ಬಂದಂಥವ್ರು. ನಾವೆಲ್ಲ ಯಾರೂ ಕೂಡ ನಮ್ಮ ವ್ಯವಹಾರ ಆಗಲಿ ಮನೆ ವ್ಯವಹಾರನ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಬಂದಂಥವ್ರು. ನಮ್ಮ ಬಸವರಾಜ್ ಇರಲಿ, ಅಣ್ಣೇಗೌಡರಿರಲಿ, ಶೇಷಪ್ಪ ಇರಲಿ, ನಮ್ಮ ನಿಂಗಪ್ಪಣ್ಣ ಇರಲಿ, ನಮ್ಮ ಹೇಮಾವತಿಯವರಿರಲಿ, ನಾವೆಲ್ಲ ಏನು ಅಂದರೆ ಸಮಾಜದ ಪರವಾಗಿ ಕೆಲಸ ಮಾಡೋಕ್ಕೆ ಬಂದಿರೋರು. ಸಮಾಜ ಏನು ಅಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂಗೆ ಕೆಲಸ ಮಾಡ್ಕೊಂಡು ಈ ಒಂದು ಪಂಚಾಯತಿನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಭಾವನೆ ಇದೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಷಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮಾವತಿ, ಸದಸ್ಯ ಶಿವಕುಮಾರ್, ಪುಟ್ಟಸ್ವಾಮಿ, ಸಾವಿತ್ರಿ, ಮಹದೇವಮ್ಮ, ಸುಶೀಲಾ, ಪಿಡಿಒ ಚಿದಾನಂದ್, ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜು ಕೌರಿ, ಗ್ರಾಮಸ್ಥರು ಹಾಗೂ ಜಯಪ್ರಕಾಶ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಚಳುವಳಿಗಳು ಜೀವಂತ ಇರಬೇಕು. ಜುಲೈ 13ರಂದು ದೇಶದ ತುರ್ತು ಪರಿಸ್ಥಿತಿ ಏರಿದ 50 ವರ್ಷಗಳ ನೆನಪು ಕಾರ್ಯಕ್ರಮ. ಎಚ್ಎಂ ವಿಶ್ವನಾಥ್. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ಹೇಳಿಕೆ. ಅನ್ನಭಾಗ್ಯ ಯೋಜನೆ ಜೊತೆಗೆ ಇಂದಿರಾ ಕಿಟ್ ಯೋಜನೆ ಜಾರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದೆ. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೈಸೂರು ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿಕೆ. ಭೂ ಹೋರಾಟಗಾರರ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.